ಫ್ರೆಂಡ್ಸ್ ನೋಡಿ ಫೈನಲಿ ಬಸ್ ಸಿಕ್ತು. ಗೌರ್ಮೆಂಟ್ ಬಸ್. ಕಷ್ಟಪಟ್ಟು ಬಸ್ ಹುಡುಕಿದ್ವಿ ಹೊಂಟೇವಿ ಈಗ. ಸೊ ಯಾವಾಗ ಹೋಗ್ತೇವೋ ಗೊತ್ತಿಲ್ಲ. ಹೋಗಿ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್ ಇವಾಗ ಜಸ್ಟ್ ಹಾವೇರಿಗೆ ಬಂದ್ವಿ. ಇವಾಗ ಇನ್ನೊಂದು ಅವರ್ ಜರ್ನಿ, 1 ಅವರ್ ಬಿಟ್ಟರೆ ಹುಬ್ಳಿಗೆ ಹೋಗಿ ರೀಚ್ ಆಗ್ತೀವಿ. ಹುಬ್ಳಿಗೆ ಹೋಗಿ ಊರಿಗೆ ಹೋಗ್ತೀವಿ. ಊರಿಗೆ ಹೋಗಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸ್ಟೇ ಟ್ಯೂನ್ಡ್ ಆಗಿರ್ರಿ. ಫ್ರೆಂಡ್ಸ್ ನೋಡಿ, ನಾನು 6 ಗಂಟೆ ಆಗಿತ್ತು ಸಾಯಂಕಾಲ ಮನೆಗೆ ಹೋಗಿ ರೀಚ್ ಆದಾಗ. ಬಟ್ ನಾನು ಹೇಳಿ ಬಂದಿರಲಿಲ್ಲ ನಾ ಬರಾಗತ್ತೇನೆ ಅಂತೇಳಿ. ಹಂಗೆ ಸರ್ಪ್ರೈಸಾಗಿ ಬಂದೆ. ಅವರು ಊರಿಗೆ ಹೋಗಿದ್ರು, ನಮ್ಮಪ್ಪ ನಮ್ಮಮ್ಮ ಊರಿಗೆ ಹೋಗಿದ್ರು. ಮನೆ ಕೀ ಹಾಕಿತ್ತು. ಮತ್ತು ಮನೆ ಸ್ವಲ್ಪ ಹೊತ್ತು ಮನೆ ಬಾಗಿಲು ಮುಂದೆ ಕುಂತು ಮತ್ತು ಅವರು ಹಾಗೆ ಅದೇ ಟೈಮಿಗೆ ಬಂದರು. 6 ಗಂಟೆಗೆ ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೇನು ಅಡುಗೆ ಮಾಡ್ಬೇಕಂಥೇಳಿ ಚಿಕನ್ ತರಕಂಥೇಳಿ ಹೇಳಿದ್ರೆ ಚಿಕನ್ ತೊಗೊಂಬಂದು ಕೊಟ್ಟರು. ಇವಾಗ ಊಟಕ್ಕೆ ಚಿಕನ್ ಮತ್ತು ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ ನಾನು. ಹಂಗೆ ಸ್ವಲ್ಪ ಶಾರ್ಟ್ ಗ್ಲಿಮ್ಸ್ ತೊಗೊಂಡಿದ್ದೆ, ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಬಂದ ತಕ್ಷಣ ಚುಕ್ಕಿ ಜೋಳಿಗೆ ಕಟ್ಟಿಸ್ಕೊಂಡ್ಲ. ಅಂದ್ರೆ ಆಕೆ ಹುಟ್ಟಿದಾಗ ಜೋಳಿಗೆ ಕಟ್ಟಿ ಇಲ್ಲೇ ಆಟ ಆಡ್ತಿದ್ಲು, ಅಂದ್ರೆ ಇಲ್ಲೇ ಮಲಗುತ್ತಿದ್ಲು. ಅದು ಇನ್ನೂ ನೆನಪೈತಿ ಆಕೆಗೆ. ಯಾವಾಗ ಬರ್ತೇವೆ ಅವಾಗ ಜೋಳಿಗೆ ಎಲ್ಲ ಕಟ್ಟಿಸ್ಕೊಂಡು ಆಟ ಆಡ್ತಾಳೆ. ಆಕೆಗೆ ಭಾಳ ಇಷ್ಟ ಇಲ್ಲಿ ಬರೋಕ್ಕಾಗಿರ್ಬೋದು, ಇರೋಕ್ಕಾಗಿರ್ಬೋದು. ನಾನು ಜಾಸ್ತಿ ಬರೋಂಗಿಲ್ಲ, ಯಾಕಂದ್ರೆ ನಂದು ಕೆಲಸದ ಪ್ರೆಷರ್, ಆಮೇಲೆ ಸ್ಕೂಲ್ ಇರ್ತೈತಲ್ಲ ಅಂಥೇಳಿ ನಾನು ಹಾಗೆ 1 ವೀಕ್ ಅಷ್ಟು ಹಿಂಗೆ ತೊಗೊಂಡು ಬಂದಿರ್ತೀನಿ ಅಷ್ಟೆ. ಮತ್ತು ಜಾಸ್ತಿ ದಿನ ಇರೋಕ್ಕೂ ಹೋಗೋದಿಲ್ಲ ನಾನು. ಇವಾಗ ನೋಡಿರಿ ಚಿಕನ್ ಎಲ್ಲ ಮಾಡಿ ಚಿಕನ್ ಸುಕ್ಕ ಮಾಡಿಬಿಡೋಣ ಅಂಥೇಳಿ ಮಾಡಾಕತ್ತಾರೆ ನಮ್ಮಮ್ಮ. ಮಾಡಿ ಚಪಾತಿ ಆಲ್ರೆಡಿ ಮಾಡಿದ್ರು, ಅನ್ನಕ್ಕೂ ಇಟ್ಟಿದ್ರು. ಅವರು ಊರಿಗೆ ಹೋಗಿ ಬಂದು ಸುಸ್ತಾಗಿದ್ರು. ನಾನು ಮಾಡ್ತೀನಿ ಅಂದ್ರೆ ಬೇಡ ಅಂತ ಹೇಳಿದ್ರು. ಮತ್ತು ಫೈನಲಾಗಿ ರಾತ್ರಿ ಊಟ ಮಾಡಿ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಬಾಯಿ ಎಷ್ಟೋ ದಿನದಿಂದ ತಿಂದಿರಲಿಲ್ಲ ಟೇಸ್ಟ್. ಅದಾದಮೇಲೆ ಇವ್ನು ನೋಡಿರಿ ಬಂದ ತಕ್ಷಣ ನಾವು ಅಪ್ಪರು ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಅವರು ಫೋನ್ ಕೊಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಫೋನ್ ಕೊಟ್ಟು ನೋಡಲಿ ಬಿಡು ಅಂಥೇಳಿ. ಈಕಿ ಫುಲ್ ಎಂಜಾಯ್ ಮಾಡಕತ್ತಾಳ ಈ ಜೋಳಿಗೆನ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡೀನಿ. ಸೊ ಬೆಳಗ್ಗೆ ಚುಕ್ಕಿ ನೋಡಿರಿ ಜೋಳಿಗೆ ಒಂದಾಕಿನ ಕೆಲಸ ಆಗೈತಿ. ಅದು ಪೂರ್ತಿ ದಿನ ಅದ್ರೊಳಗೆ ಆಟ ಆಡ್ತಾಳೆ. ಇವಾಗಂತರೂ ಆ ಥರ ಆಗ್ಬಿಟ್ಟೈತಿ. ಆಕೆಗೆ ಭಾಳ ಇಷ್ಟ. ಅಲ್ಲಿ ನಮ್ಮ ಮನ್ಯಾಗ ಕಟ್ಟಕ್ಕೆ ನಮಗೆ ಆಪ್ಷನ್ನೇ ಇಲ್ಲ. ಮೇಲೆ ಸೀಲಿಂಗಿಗೆ ಯಾವುದು ಹ್ಯಾಂಗಿಂಗ್ಸ್ ಹಾಕಕ್ಕೆ ಯಾವುದೂ ಆಪ್ಷನ್ನೇ ಇಲ್ಲ. ಆದರೆ ಇವಾಗ ವಾಪಸ್ ಹೋದ ತಕ್ಷಣ ಆಕೆಗೆ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿ ಒಂದು ಇದೇ ಥರದ್ದು ಒಂದು ಜೋಳಿಗೆ ತರಿಸಿ ಹಾಕಿಸ್ತೀನಿ. ಆಕೆ ಅಲ್ಲೂ ಎಂಜಾಯ್ ಮಾಡಲಿ ಅಂಥೇಳಿ. ಎಷ್ಟು ಇಷ್ಟ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಆಕೆ ಬಂದಾಗೆಲ್ಲ ಕಟ್ಟಿಸ್ಕೊತಾಳೆ. ಅಬ್ಸರ್ವ್ ಮಾಡಿರಲಿಲ್ಲ. ಈ ಸತಿನೂ ಬಂದ ತಕ್ಷಣ ಕಟ್ಟಿಸ್ಕೊಂಡ್ಬಿಟ್ಲೆ. ಬೆಳಗ್ಗೆ ಟಿಫಿನ್ ಮಾಡಾಕತ್ತಾರ. ಟಿಫಿನ್ ಅಂದರೆ ಏನು, ರೊಟ್ಟಿ, ಬಿಸಿ ರೊಟ್ಟಿ. ಅಂದರೆ ಚಿಕನ್ದು ಸಾರು ಇತ್ತಲ್ಲ ಅದಕ್ಕೆ ಬಿಸಿ ರೊಟ್ಟಿನ. ಅದೇ ಬೆಳಗ್ಗೆ ಲೇಟ್ ಆಗ್ತಿಂತೆಲ್ಲ 10 ಗಂಟೆ ಹಿಂಗೆ 9:15 10 ಗಂಟೆಗೆಲ್ಲ ತಿಂತೀವಲ್ಲ, ಅದಕ್ಕೆ ಚಪಾತಿ ರೊಟ್ಟಿ ಏನಾದರೂ ಮಾಡ್ಕೊಂಡು ತಿಂದ್ಬಿಡ್ತೀವಿ ಲೇಟಾಗಿ ತಿಂದ್ರೆ. ಟಿಫಿನ್ ಎಲ್ಲ ಅಷ್ಟು ಸರಿ ಹೋಗೋಂಗಿಲ್ಲ ನನಗಂತೂ ಇಲ್ಲಿ ಊರಿಗೆ ಬಂದಾಗ. ಆಮೇಲೆ ಊರಿಗೆ ಬಂದಾಗ ಇನ್ನೊಂದೇನಂದ್ರೆ ವ್ಲಾಗ್ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ. ಆದಷ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಭಾಳ ಆಸೆ ಆಗ್ತೈತಿ. ಅದಕ್ಕೆ ವ್ಲಾಗ್ಸೇ ಮಾಡೋಕ್ಕೆ ಹೋಗೋದು ನಾನು ಊರಿಗೆ ಬಂದಾಗ ಜಾಸ್ತಿ. ಲಾಸ್ಟ್ ಟೈಮ್ ನಾನು ಫೆಬ್ರವರಿ ಒಳಗೆ ಬಂದಿದ್ದೆ ಸವದತ್ತಿ ಯಲ್ಲಮ್ಮನ ಜಾತ್ರೆಗೆ ಅಂಥೇಳಿ. ಆವಾಗೂ ಒಂದು 4 ವೀಡಿಯೋ ಅಷ್ಟೇ ಬಂದಿರ್ಬೋದು ನಿಮಗೆ. ನೀವು ನೋಡಿಲ್ಲ ಅಂದ್ರೆ ಸವದತ್ತಿಗೆ ಹೋಗಿದ್ದು ವ್ಲಾಗ್ಸ್ ಎಲ್ಲ ಹಾಕೇನಿ ನಾನು ಲಾಸ್ಟ್ 1-2 ಮಂತ್ಸ್ ಬ್ಯಾಕ್. ಅಲ್ಲಿವೆಲ್ಲ ನೋಡಿರಿ, ಬೇಕಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ಸ್ ಕೊಟ್ಟಿರ್ತೀನಿ, ಅವನು ನೋಡಿ ಸಪೋರ್ಟ್ ಮಾಡಿರಿ, ಗೊತ್ತಾಗ್ತೈತೆ ನಿಮಗೆ. ಆವಾಗ ನಾವೆಲ್ಲ ಎಷ್ಟು ಎಂಜಾಯ್ ಮಾಡೇವಿ ಸವದತ್ತಿಗೆ ಬಂದಾಗ ಅಂಥೇಳಿ. ಸೊ ಇದು ನೋಡಿರಿ ಇವತ್ತಿನ ವ್ಲಾಗ್. ಆಮೇಲೆ ಇದು ನಮ್ಮ ದೇವರ ಮನೆ. ಸೊ ನಾನು ಬಂದಿರೋದು ನನ್ನ ತವರ ಮನೆಗೆ. ನಿಮಗಿನ್ನೂ ಕನ್ಫ್ಯೂಷನ್ ಇದ್ರೆ ನಾನು ಬಂದಿದ್ದು ನನ್ನ ತವ್ರ ಮನೆಗೆ, ನಮ್ಮಪ್ಪ ನಮ್ಮಮ್ಮ ಇರುವಂಥ ಮನೆಗೆ ಬಂದಿದ್ದೆ. ಬಂದು ಒಂದು 4 ದಿನ, ಒಂದು 4 to 5 ಡೇಸ್ ಅಷ್ಟೇ ನಮಗೆ ರಜೆ ಇದ್ದಿದ್ದು. ಅದಕ್ಕೆ ಬಂದು ಹೋದ್ರಾತಂಥೇಳಿ. ಸ್ಕೂಲ್ ಸ್ಟಾರ್ಟ್ ಆಗ್ತಾವಲ್ಲ ಇನ್ನು ಹೆಂಗೋ ಅಂಥೇಳಿ ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದುಬಿಟ್ಟೆ. ನೋಡಿರಿ ಇದು ಹಿಂದೆ ದನದ ಹಕ್ಕಿ ಅಂತಾರಲ್ಲ, ಅದು ನಮ್ಮದು. ಅದನ್ನು ಫುಲ್ ಬೀಳಿಸಿ ಕಟ್ಟಿಸ್ಬೇಕಲ್ಲ, ಮನೆ ಕಟ್ಟಿಸ್ಬೇಕಲ್ಲ ಅಂಥೇಳಿ ಯೋಚನೆ ಮಾಡಾಕತ್ತೀವಿ ಈಗ ನಾವು. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಪ್ಡೇಟ್ಸ್ ಎಲ್ಲ. ಸೊ ಅಲ್ಲೇ ಮನೆ ಕಟ್ಸೋಕೆ ಪ್ಲ್ಯಾನ್ ಮಾಡ್ತಿರೋದು ನಾನು ಆ್ಯಕ್ಚುಲಿ.
ನಾನು ಬಂದಾಗ ಹೋದಾಗ ಎಲ್ಲ ಬೇಕೊಂದು ಸ್ವಲ್ಪ ಯೂಟ್ಯೂಬ್ ಸೆಟಪ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಒಂದು ಸೆಟಪ್ ಮಾಡ್ಕೊಳ್ಬೇಕಂತದೀನಿ, ಅಲ್ಲೊಂದು ಮನೆ ಕಟ್ಟಿಸಿ. ಸೊ ನನಗೋಸ್ಕರ ನಾನು ಅಲ್ಲಿ ಕಟ್ಟಿಸಾಗತ್ತಿರೋದು ಈಗ ಮನೆ. ಸೊ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಫ್ಯೂಚರ್ ಒಳಗೆ ಏನೇನು ಮಾಡ್ತೀನಿ, ಕಟ್ಟಿಸ್ತೇನೋ ಇಲ್ಲೋ ಅಂಥೇಳಿ. ಇಷ್ಟ ಐತೆ ನೋಡಿರಿ ನನ್ನ ಲೈಫ್ ಅಪ್ಡೇಟ್. ಅದಾದಮೇಲೆ ಹಂಗೆ ಚುಕ್ಕಿ ಅಂತೂ ಫುಲ್ ಡೇ ಒಟ್ಟು ಒಂಚೂರು ಮಲ್ಕೊಳಂಗಿಲ್ಲ. ಆಕೆಗೆ ಊಟ ಮಾಡಿಸಾತಿದ್ದೆ ನೋಡಿರಿ, ಆಟ ಆಡಾತಿದ್ಲು, ಊಟ ಮಾಡಿಸಿದೆ. ಅದೇ ಚಿಕನ್ ಸಾರು ಆಮೇಲೆ ರೊಟ್ಟಿ, ಬಿಸಿ ರೊಟ್ಟಿ ಊಟ ಮಾಡಿಸಿದೆ. ನಾವು ಅದನ್ನ ತಿಂದ್ವಿ. ಅದಾದಮೇಲೆ ಮಧ್ಯಾಹ್ನ ಹೊತ್ತು ಇಲ್ಲೇ ಹಳ್ಳಿಗಳ ಕಡೆ ಎಲ್ಲ ನಿಮಗೆ ಗೊತ್ತಲ್ಲ, ಇದೆಲ್ಲ ಸೆಲ್ ಮಾಡೋಕ್ಕೆ ಬರ್ತಾರೆ, ಕವಳಿ ಹಣ್ಣು ಅಂತಾರಲ್ಲ, ನಿಮಗೆ ಗೊತ್ತೈತೆ ಅನ್ಕೊತೀನಿ. ಇದಕ್ಕೆ ಏನಂತಾರೆ ಇಂಗ್ಲೀಷ್ ಒಳಗಂತೂ ನಂಗಂತೂ ಗೊತ್ತಿಲ್ಲ. ಕವಳಿ ಹಣ್ಣು ಮತ್ತು ನೇರಳೆ ಹಣ್ಣು ಅಂತ ಮಾರಕ್ಕೆ ಬರ್ತಾರೆ. ನಮ್ಮ ಚುಕ್ಕಿ ಅದನ್ನು ನೋಡಿ ಬಿಡಲೇ ಇಲ್ಲ, ನಂಗೆ ಬೇಕಂತ ನಿಂತಲು. ಮತ್ತು ಒಂದು ಸ್ವಲ್ಪ ತೊಗೊಂಡ್ವಿ. ಒಂದು ಸಣ್ಣ ಚಟಾಕ್ ಅಂತಂದು ಮಾರ್ತಾರೆ, ಅದಕ್ಕೆ 30 ರೂಪೀಸ್ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋಕ್ಕಾಕೈತೆ ಅಂಥೇಳಿ ಕೊಡಿಸಿದೆ. ಒಂದು ತಿನ್ನಲಿಲ್ಲ, ಫುಲ್ ವೇಸ್ಟ್ ಆದವು. ನಾನು ತಿಂದೆ ಅರ್ಧ, ಇನ್ನೇನು ವೇಸ್ಟ್ ಆಕ್ಕವಲ್ಲ ಅಂತಂದೇಳಿ ನಾನು ತಿಂದು ಖಾಲಿ ಮಾಡಿದೆ. ಸೊ ಫ್ರೆಂಡ್ಸ್ ನೋಡಿರಿ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಏನು ಯಾರು ಹೊಸದಾಗಿ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸನ್ನು ನೋಡಿರಿ. ನಾನು ಪ್ರತಿ ಸತಿ ನನ್ನ ಅನಾಲಿಟಿಕ್ಸ್ ಚೆಕ್ ಮಾಡುವಾಗ ನೀವೆಷ್ಟೋ ಜನ ನೋಡಿರ್ತೀರಿ, ಲೈಕ್ ಮಾಡಿರ್ತೀರಿ, ಕಾಮೆಂಟ್ ಮಾಡಿರ್ತೀರಿ. ನಾನು ಪ್ರತಿ ಸತಿ ಚೆಕ್ ಮಾಡೋದು ಸಬ್ಸ್ಕ್ರೈಬರ್ ಕೌಂಟ್ ಅಟ್ಲೀಸ್ಟ್ ಒಂದು 2000 3000 ಆದರೂ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಮೋಟಿವೇಶನ್ ಬರ್ತೈತಿ. ಇನ್ನೂ ಜಾಸ್ತಿ ವ್ಲಾಗ್ಸನ್ನು ಹಾಕ್ಬೋದು, ಇನ್ನೂ ಜಾಸ್ತಿ ವೀಡಿಯೋಸನ್ನ ಮಾಡ್ಬೋದು. ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವ್ಲಾಗ್ಸನ್ನು ನನಗೂ ಮಾಡೋಕ್ಕೆ ಭಾಳ ಇಷ್ಟ ಐತಿ. ಸೊ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸನ್ನು ನೋಡಿರಿ, ನನಗೂ ಒಂದು ಮೋಟಿವೇಶನ್ ಸಿಕ್ಕಂಗಾಕೈತಿ. ಇಷ್ಟ ನಾ ಕೇಳ್ಕೊಳ್ಳೋದು, ಇದ್ರ ಮೇಲೆ ನಿಮ್ಮ ಇಷ್ಟ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಇಲ್ಲಿ ಊರಾಗ ಬಂದೆ ನಾನೀಗ. ಇಲ್ಲಿರೋವರೆಗೂ ಶಾರ್ಟ್ ವ್ಲಾಗು ಬರ್ತಾವೆ, ಒಂದು 5 ನಿಮಿಷ 6 ನಿಮಿಷ 7 ನಿಮಿಷ ಲಾಸ್ಟ್. ಯಾಕಂದ್ರೆ ಲಾಂಗ್ ವಿಡಿಯೋ ಮಾಡಿದ್ರೆ ಇಲ್ಲೇನಂದ್ರೆ ರೆಂಡರಿಂಗ್ ಆಗಂಗಿಲ್ಲ, ಅಂದ್ರೆ ಎಡಿಟ್ ಮಾಡಿ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಿಡ್ತೀವಲ್ಲ, ಟ್ರಾನ್ಸ್ಪೋರ್ಟ್ ಆಗಂಗಿಲ್ಲ. ಯಾಕಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಜಾಸ್ತಿ ಐತಿ. ಆ್ಯಕ್ಚುಲಿ ನನಗಷ್ಟೇ ಐತಿ, ಬೇರೆ ಎಲ್ಲರಿಗೂ ಬರ್ತೈತೆ ನೆಟ್. ನನ್ನ ಫೋನ್ಗೆ ಮಾತ್ರ ನೆಟ್ ಬರೋಂಗಿಲ್ಲ, ಯಾಕೋ ಗೊತ್ತಿಲ್ಲ ಇಲ್ಲೇ ಈ ಊರಾಗ. ಅದಕ್ಕಾಗಿ ನಾನು 5 to 7 ಮಿನಿಟ್ಸ್ ಒಳಗೆ ವ್ಲಾಗ್ಸನ್ನು ಮಾಡಿ ಹಾಕ್ತೀನಿ ಇಲ್ಲಿರುವವರೆಗೂ. ದಯವಿಟ್ಟು ನೋಡಿರಿ, ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.